ಅನ್ನೋದು ನಿನ್ನ ಕಲ್ಪನೆ ಹೋಗಲಿ. ಮತ್ತೂ ಒಂದು ಉದಾಹರಣೆ ಉಂಟು ನಮ್ಮಲ್ಲಿ. ಏನು? ದೊಡ್ಡದಾದ ಆಳೆತ್ತರದ ಗಂಧದ ಮರವನ್ನು ಬೆಳೆಸ್ತಾರೆ. ಆ ಗಂಧದ ಮರವನ್ನು ಕಡಿದು ಮತ್ತೊಬ್ಬರಿಗೆ ಅದನ್ನು ಕೊಡ್ತಾರೆ. ಆ ಗಂಧದ ಮರವನ್ನು ಬೆಳೆಸುವುದಕ್ಕಾಗಿ, ಹಣ ಸಂಪಾದನೆಗಾಗಿ, ಗಂಡ ದುಡಿಯುವುದಕ್ಕೆ, ಹೆಂಡತಿ ಮನೆಯಲ್ಲಿರುವುದಕ್ಕೆ, ಗಂಡ ದುಡಿದುಕೊಂಡು ಕೇವಲ ಹಣ ಮತ್ತು ಸಂಪತ್ತಿನಿಂದ ನಾನೇನು, ನನ್ನ ಹೆಸರೇನು, ನನ್ನ ಕೀರ್ತಿಯೇನು, ನನ್ನ ವೈಭವವೇನು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡ್ಲಿಕ್ಕಿದ್ದಾನೆ ಈ ಹೇಮಸಾಗರ. ನೀವು ಹೇಳಿದಂತಹ ಜ್ಞಾನ, ನೀವು ಹೇಳಿದಂತಹ ಗುಣ ಯಾವುದೇ ಕಾರಣಕ್ಕೂ ಅದು ಅಲ್ಲ ಎನ್ನುವುದಾಗಿ ತೋರಿಸಿಕೊಟ್ಟಾನೆ ಈ ಹೇಮಸಾಗರ. ನಾನು ಹೇಳ್ತಾ ಇದ್ದೇನೆ ಅದಲ್ಲ, ಇನ್ನೊಂದು ವಿಚಾರ ಕೇಳ್ತೀಯ? ಏನು? ಈಗ ನೀನು ಹಣ ಶ್ರೇಷ್ಠ ಅಂತ ಹೇಳಿದೆಯಲ್ಲ, ಶ್ರೇಷ್ಠ. ಈಗ ಒಂದು ಪೆಟ್ಟಿಗೆಯಲ್ಲಿ ಕಬ್ಬಿಣವನ್ನು ಬಹಳ ಕಾಲ ಇಟ್ಟದ್ದೇ ಹೌದು ಅಂತ ಆದ್ರೆ ಏನಾಗ್ತದೆ? ತುಕ್ಕಿಡ್ತೇವೆ ಅಲ್ವಾ? ಅದೇ ಒಂದು ಪೆಟ್ಟಿಗೆಯಲ್ಲಿ ಚಿನ್ನವನ್ನು ಬಹಳ ಕಾಲ ಇಟ್ಟದ್ದೇ ಹೌದು ಅಂತ ಆದ್ರೆ ತುಕ್ಕಿಡಿಯುವುದಿಲ್ಲ, ಅದು ಎಂದಿಗೂ ಹಾಗೆ ಇರ್ತದೆ. ಈ ಜ್ಞಾನ ಎನ್ನುವುದು ಎಂದಿಗೂ ತುಕ್ಕು ಹಿಡಿಯದೇ ಇರುವಂತ ಚಿನ್ನದ ಹಾಗೆ. ನೀನು ಹೇಳಿದ ಹಣ ಎನ್ನುವುದು ತುಕ್ಕು ಹಿಡಿಯುವ ಕಬ್ಬಿಣದ ಹಾಗೆ ನೆನಪಿರಲಿ. ಮತ್ತೆ ಲೋಕದಲ್ಲಿ ಕಾಗೆ ಬಣ್ಣವು ಕಪ್ಪು, ಕೋಗಿಲೆ ಬಣ್ಣವು ಕಪ್ಪು. ಹಾಗಂತ ಯಾವತ್ತಾದ್ರೂ ಕಾಗೆ ಕೋಗಿಲೆ ಆಗುವುದಕ್ಕೆ ಸಾಧ್ಯತೆ ಉಂಟು?